ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ಅಭ್ಯರ್ಥಿಗಳು ಏಡೆಡ್ ಸ್ಕೂಲ್ ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ಹೇಳಿ ಯಾವುದೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ಕಮೆಂಟ್ ಗಳನ್ನ ಡ್ರಾಪ್ ಮಾಡ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ಏಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ರಿಕ್ರೂಟ್ಮೆಂಟ್ ಎಲ್ಲಿಂದ ಎಲ್ಲಿವರೆಗೂ ಪ್ರೋಸೆಸ್ ಬಂದಿದೆ ಅನ್ನೋದರ ಕುರಿತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ, ಅಂದ್ರೆ ಪ್ರೋಸೆಸ್ ಎಲ್ಲಿವರೆಗೂ ಬಂದಿದೆ, ಏನ್ ಮಾಡಬೇಕು, ಆಮೇಲೆ ರೋಸ್ಟರ್ ಬಿಂದುವಿನ ಬಗ್ಗೆ ಆಗಿರ್ಬೋದು, ನಿಮ್ಮ ಸ್ಕೂಲ್ ವತಿಯಿಂದ ನೀವು ಯಾವ ಮೂವ್ಮೆಂಟ್ ಅನ್ನ ಕೈಗೊಳ್ಳಬೇಕು ಅನ್ನೋದ್ರ ಕುರಿತು ಇಂತಹ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಕಾಂಟ್ಯಾಕ್ಟ್ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಜಾಯಿನ್ ಅನ್ನುವಂತ ಆಪ್ಷನ್ ಮೇಲೆ ಈಗ ನೀವು ನೋಡ್ತಿರ್ತೀವಿ, ವಿಡಿಯೋ ನೋಡುವಂತಹ ಸಂದರ್ಭದಲ್ಲಿ ಕೆಳಗಡೆ ಒಂದು ಜಾಯಿನ್ ಅನ್ನುವಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಮೂರು ಮತ್ತೆ ಆಪ್ಷನ್ ಕಾಣಿಸ್ತವೆ. ಒಂದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಹೇಳಿ ಗೋಲ್ಡ್, ಸಿಲ್ವರ್, ಆಮೇಲೆ ಡೈಮಂಡ್ ಅಂತ ಹೇಳಿ ಆಪ್ಷನ್ ಕಾಣಿಸ್ತವೆ. ಸೊ ಡೈಮಂಡ್ ಅನ್ನುವಂತ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಅಮೌಂಟ್ ಅನ್ನ ಪೇ ಮಾಡೋದ್ರ ಮುಖಾಂತರ ಜಾಯಿನ್ ಅನ್ನ ಆಗ್ಬೋದು. ಸೊ ಜಾಯಿನ್ ಆದ್ಮೇಲೆ ನಿಮಗೆ ಮೆಂಬರ್ಸ್ ಓನ್ಲಿ ಅನ್ನುವಂತ ಒಂದು ಆಪ್ಷನ್ ಸಿಗುತ್ತೆ ಅಥವಾ ವಿಡಿಯೋ ಸಿಗುತ್ತೆ. ಆ ವಿಡಿಯೋನ ನೀವು ಓಪನ್ ಮಾಡಿದ್ರೆ ನೀವು ನನ್ನ ನಂಬರ್ ಅನ್ನ ಅಲ್ಲಿ ಆ ವಿಡಿಯೋದಲ್ಲಿ ಪಡೆದುಕೊಳ್ಬಹುದು. ವಿಡಿಯೋದಲ್ಲಿ ನನ್ನ ನಂಬರ್ ಡಿಸ್ಪ್ಲೇ ಆಗಿರುತ್ತೆ, ಅದನ್ನ ನೋಡಿ ನನ್ನ ನಂಬರ್ ಅನ್ನ ಪಡ್ಕೊಂಡು ಈ ತರ ಏಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟಂತ ಏನು ಸಮಸ್ಯೆಗಳಿದ್ದರೂ ಕೂಡ ಅದನ್ನ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೇಳಬಹುದು. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಈಗಲೇ ಹೇಳ್ತಾ ಇದ್ದೀನಿ, ಯಾರಿಗೆ ಇನ್ಫಾರ್ಮೇಶನ್ ಜೆನ್ಯೂನ್ ಆಗಿ ಬೇಕಾಗಿದೆಯೋ ಅಂತವ್ರು ಮಾತ್ರ ಜಾಯಿನ್ ಆಗಿ, ಆಮೇಲೆ ಸುಮ್ಮನೆ ದುಡ್ಡು ಮಾಡಕ್ಕೆ ಹಂಗ್ ಮಾಡ್ತಿದ್ದಾರೆ ಹಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಅನ್ಕೊಳ್ಳೋದು ಆಗ್ಬಾರ್ದು. ಕಮೆಂಟ್ ಅನ್ನು ಕೂಡ ಡ್ರಾಪ್ ಮಾಡಬೇಡಿ. ಜೆನ್ಯೂನ್ ಆಗಿ ನಿಮ್ಗೆ ಮಾಹಿತಿ ಬೇಕಿತ್ತಾ ಅಂತವ್ರು ಮಾತ್ರ ಜಾಯಿನ್ ಆಗಿ. ನಿಮ್ಗೆ ಯಾವುದೇ ಕೋರ್ಸ್ ಕೂಡ ನಮ್ಮಿಂದ ಇಲ್ಲ, ಜಾಯಿನ್ ಆಗಿ ಅಂತ ಹೇಳಿ. ಆಮೇಲೆ ಪೋಸ್ಟ್ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ಬೇಕಿದ್ರೆ ಜಾಯಿನ್ ಆಗ್ಬೋದು. ಹಂಗಂತ ಹೇಳಿ ಜಾಯಿನ್ ಆದ ತಕ್ಷಣ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಅಂತ ಇಲ್ಲ. ತುಂಬಾ ಜನ ಜಾಯಿನ್ ಆಗಿ ಕ್ಯೂ ಅಲ್ಲಿ ಇದ್ದಾರೆ. ಕ್ಯೂ ಅಲ್ಲಿ ಎಲ್ಲಾ ಒಂದೊಂದೇ ಮುಗಿತಾ ಬಂದಂಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಯಾಕಂದ್ರೆ ಎಲ್ಲಾ ವಿಷಯವೂ ಕೂಡ ಒಂದೇ ಸಾರಿಗೆ ಬಂದು ಕ್ರೋಢೀಕರಣ ಆಗಿರೋದಿಲ್ಲ. ಹೆಂಗ್ ಮಾಹಿತಿ ಬರುತ್ತೋ ಹಂಗೆ ನಾವು ಮಾಹಿತಿಯನ್ನ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಜೆನ್ಯೂನ್ ಇದ್ದವರು ಮಾತ್ರ ಜಾಯಿನ್ ಆಗಿ. ಸೊ ಮೊದಲಿಗೆ ಏಡೆಡ್ ಸ್ಕೂಲಿನ ಪ್ರೊಸೆಸ್ ಬಗ್ಗೆ ಮಾತನಾಡೋದಾದ್ರೆ ಸ್ವಲ್ಪ ಬೇಸಿಕ್ ಮಾತಾಡ್ತೀನಿ. ಯಾಕಂದ್ರೆ ಹೊಸದಾಗಿ ತುಂಬಾ ಅಭ್ಯರ್ಥಿಗಳು ನೋಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಲಿ ಅನ್ನುವಂತ ಉದ್ದೇಶ. ಸೊ ವೆರಿ ಫಸ್ಟ್, ಹುದ್ದೆಗಳು 5800 ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾನು ಅಲ್ಲಿ ಮೈನಸ್ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದ್ರೆ 2026-27 ಸಾಲಿಗೆ ಅನೇಕ ಸ್ಕೂಲ್ಗಳು ಕ್ಲೋಸ್ ಆಗ್ತಾ ಇವೆ. ಸೊ ಕ್ಲೋಸ್ ಆಗ್ತಾ ಇದಾವೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಹುದ್ದೆಗಳು ಕೂಡ ಪರ್ಮನೆಂಟ್ ಆಗಿ ಖಾಲಿ, ಅಂದ್ರೇನು ಕ್ಲೋಸ್ ಅಂತಾನೆ ಅರ್ಥ. ಸೊ ಹಂಗ ತುಂಬಾ ಸ್ಕೂಲ್ಗಳು ಎಂಟೈರ್ ಕರ್ನಾಟಕದಲ್ಲಿ ತುಂಬಾ ಸ್ಕೂಲ್ಗಳು ಈ ಸಾರಿ ದಾಖಲಾತಿ ಆಗದೆ ಇರೋ ಕಾರಣಕ್ಕಾಗಿ ಕ್ಲೋಸ್ ಆಗ್ತಾ ಇರೋದ್ರಿಂದ ಹುದ್ದೆಗಳ ಸಂಖ್ಯೆಯಲ್ಲಿ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಸಾಧ್ಯತೆ ಏನು ಪಕ್ಕ, ಹುದ್ದೆಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಪರ್ಮಿಷನ್ ಎಲ್ಲಿಂದ ಎಲ್ಲಿವರೆಗೂ ಕೊಟ್ಟಿದ್ದಾರೆ ಅಂತ ಮಾತನಾಡೋದಾದ್ರೆ 2016ರಿಂದ 2020ರವರೆಗೂ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಪ್ರೋಸೆಸ್ ಕೂಡ ಈಗ ಸ್ಟಾರ್ಟ್ ಆಗಿದೆ. ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಏನ್ ಮಾಡ್ಬೇಕು ಸರ್, ಎಲ್ಲಿ ಹೆಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, ಮುಂದಿನ ಸ್ಟೆಪ್ ಏನು, ಯಾವಾಗ ನಮ್ಮನ್ನ ಪೇಪರ್ ಕಾಲ್ ಮಾಡ್ತಾರೆ, ಯಾವಾಗ ನಮ್ಮನ್ನ ತುಂಬಿಕೊಳ್ತಾರೆ ಅಂತ ಹೇಳಿ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಮಾಹಿತಿ ಅರ್ಥ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಮಾಹಿತಿ ಅರ್ಥ ಆಗುತ್ತೆ. ಅವಾಗ ಕಮೆಂಟ್ ಅನ್ನ ಡ್ರಾಪ್ ಮಾಡಕ್ ನಿಲ್ತೀರಾ. ಆಮೇಲೆ ವಿಡಿಯೋ ನೋಡ್ತಾನೆ ಕಮೆಂಟ್ ಅನ್ನ ಹಾಕಿರ್ತೀರಾ. ಆ ವಿಡಿಯೋದಲ್ಲಿ ಆ ಕಮೆಂಟ್ ಗೆ ನಿಮ್ಗೆ ಆನ್ಸರ್ ಇರುತ್ತೆ, ಬಟ್ ಇನ್ ಅಡ್ವಾನ್ಸ್ ಆಗಿ ನೀವು ಆ ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ಕಮೆಂಟ್ ಹಾಕ್ಬಿಡೋದು. ಹಂಗ್ ಮಾಡಬೇಡಿ. ವಿಡಿಯೋ ಪೂರ್ತಿ ನೋಡಿ ಕಮೆಂಟ್ ಅನ್ನ ಡ್ರಾಪ್ ಮಾಡಿ. ಸೊ 2016ರಿಂದ 2020ರವರೆಗೂ ಕೂಡ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ತಾ ಇದ್ದೀನಿ. ಸರ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು ಪ್ರೋಸೆಸ್ ಅನ್ನ, ಅಥವಾ ನಮ್ಮ ಸ್ಕೂಲ್ ಅಥವಾ ನಮ್ಮ ಇನ್ಸ್ಟಿಟ್ಯೂಟ್ ನವರು ಯಾವ ರೀತಿಯಾದಂತಹ ಸ್ಟೆಪ್ ಅನ್ನ ತಗೋಬೇಕು ಅಂತ ಕೇಳಿದ್ರೆ, ನಿಮ್ಮ ಸಂಸ್ಥೆ ವತಿಯಿಂದ ಒಂದು ಮೀಟಿಂಗ್ ಅನ್ನ ಕರಿಬೇಕು. ಸಂಸ್ಥೆಯವರು ಮತ್ತು ನಿಮ್ಮ ಸ್ಕೂಲಿನ ಹೆಡ್ ಮಾಸ್ಟರ್ ಕೂಡಿ ಒಂದು ಟರಾವನ್ನ ರೆಡಿ ಮಾಡಬೇಕು. ಸೊ ಟರಾವನ್ನ ರೆಡಿ ಮಾಡಿ ಯಾವ ಹುದ್ದೆ ಖಾಲಿ ಇದೆ, ಎಷ್ಟನೇ ಇಸ್ವಿಲಿ ಖಾಲಿ ಇದೆ, ಯಾವ ಬಿಂದುವಿಗೆ ಖಾಲಿ ಏನು ತುಂಬಿಕೊಳ್ತಾ ಇದೀವಿ, ಈ ಅಂತ ಎಲ್ಲಾ ಮಾಹಿತಿಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಒಂದು ಟರಾವನ್ನ ನಿಮ್ಮ ಸಂಸ್ಥೆಯವರು ಬರಿಬೇಕು. ನಿಮ್ಮ HM ಅನ್ನ ಒಳಗೊಂಡಂತೆ ನಿಮ್ಮ ಸಂಸ್ಥೆಯವರು ಆ ಟರಾವನ್ನ ಬರಿಬೇಕು. ಬರದಾದ್ಮೇಲೆ ಮುಂದೇನ್ ಪ್ರೋಸೆಸ್ ಅಂತ ಹೇಳಿದ್ರೆ ಮ್ಯಾಪಿಂಗ್ ಮಾಡುವಂತ ಪ್ರೋಸೆಸ್ ಇರುತ್ತೆ. ಸರ್ ಏನ್ ಮ್ಯಾಪಿಂಗು, ಆಮೇಲೆ ಹೋದ ವರ್ಷ ಮಾಡ್ಕೊಂಡು ಹೋಗಿದಾರಲ್ಲ ಸರ್ ಮತ್ತೆ ಮ್ಯಾಪಿಂಗು ಅಂತ ಕೇಳಿದ್ರೆ, ಈ ವರ್ಷ ದಾಖಲಾತಿಯನ್ನ ಚೆಕ್ ಮಾಡ್ತಾರೆ, ಹಾಜರಾತಿಯನ್ನು ಕೂಡ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಮ್ಯಾಪಿಂಗ್ ಮಾಡ್ತಾರೆ. ಮ್ಯಾಪಿಂಗ್ ಮಾಡಿದಾದ್ಮೇಲೆ ಪೇಪರ್ ಕಾಲಿಗೆ ನಿಮಗೆ ಪರ್ಮಿಷನ್ ಅನ್ನ ಕೊಡ್ತಾರೆ. ಅಲ್ಲಿವರೆಗೂ ಮ್ಯಾಪಿಂಗ್ ಆಗುವವರೆಗೂ ಕೂಡ ಪೇಪರ್ ಕಾಲ್ ಪರ್ಮಿಷನ್ ಸತ್ರು ಸಿಗಲ್ಲ. ಮೀನ್ಸ್ ನೀವ್ ಏನ್ ಮಾಡಿದ್ರು ಕೂಡ ಸಿಗಲ್ಲ. ಸೊ ಮ್ಯಾಪಿಂಗ್ ಆಯ್ತು. ಮ್ಯಾಪಿಂಗ್ ಮಾಡಿದ ನಂತರ ನೆಕ್ಸ್ಟ್ ಏನು ಸರ್ ಅಂತ ಹೇಳಿದ್ರೆ,
ಏನು ಟರಾವ್ ಬರೀತೀರಿ. ಟರಾವ್ ಬರೆದಾದ್ಮೇಲೆ ಡಿಡಿಪಿ ಆಫೀಸ್ ಇಂದ ಬಂದು ಮ್ಯಾಪಿಂಗ್ ಮಾಡ್ತಾರೆ. ಮ್ಯಾಪಿಂಗ್ ಬಿ ಆಫೀಸ್ ಅಥವಾ ಡಿಡಿಪಿ ಆಫೀಸ್ ಇಂದ ಬಂದು ಮ್ಯಾಪಿಂಗ್ ಮಾಡ್ತಾರೆ. ಮ್ಯಾಪಿಂಗ್ ಮಾಡಿದಾದ್ಮೇಲೆ ಅದನ್ನ ಅಪ್ಲೋಡ್ ಮಾಡಬೇಕು. ಸರ್ ಎಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಸ್ಥೆಯ ಒಂದು ಲಾಗಿನ್ ಐಡಿ ಇರುತ್ತೆ. ಆ ಲಾಗಿನ್ ಐಡಿ ಮುಖಾಂತರ ನೀವು ಅಪ್ಲೋಡ್ ಅನ್ನ ಮಾಡಬೇಕು. ಇದನ್ನ ಕುರಿತು ಏನ್ ಟರಾವ್ ಬರೆಯೋದಾಗ್ಲಿ ಅಥವಾ ಮ್ಯಾಪಿಂಗ್ ಹೆಂಗಾಗುತ್ತೆ ಅಥವಾ ಏನು ಅಪ್ಲೋಡ್ ಹೆಂಗ್ ಮಾಡೋದು, ಏನ್ ಮಾಡೋದು ಪ್ರೊಸೆಸ್ ಅನ್ನೋದ್ರ ಕುರಿತು ಡಿಟೇಲ್ ಆಗಿ ಮಾತನಾಡ್ಲಿಕ್ಕೆ ಈ ವಿಡಿಯೋದಲ್ಲಿ ಆಗಲ್ಲ. ಯಾಕಂದ್ರೆ ಒಂದಷ್ಟು ಇಲಾಖೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇರುತ್ತೆ. ಅದನ್ನ ನಾನು ಓಪನ್ ಅಪ್ ಆಗಿ ಮಾತಾಡ್ಲಿಕ್ಕೆ ಆಗಲ್ಲ. ಹಾಗೇನೇ ನಿಮ್ಗೆ ಇದ್ರ ಕುರಿತು ಮಾಹಿತಿ ಬೇಕಿದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ನೀವು ಚಾನಲ್ ಅನ್ನ ಜಾಯ್ನ್ ಆಗೋದ್ರ ಮುಖಾಂತರ ಏನ್ ಮಾಡ್ಬೇಕು ಅನ್ನೋದ್ರ ಕುರಿತು ತಿಳ್ಕೊಬೇಕು ಅಂತ ಹೇಳಿದ್ರೆ ಚಾನಲ್ ಜಾಯ್ನ್ ಆಗಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಈಗ ನೀವ್ ಅನ್ಬೋದು, ಸರ್ ನಮ್ಮ ಸ್ಕೂಲಲ್ಲಿ ನಾವು ಕೇಳ್ತಾ ಇದೀವಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ನೀವು ನೋಡಿದ್ರೆ ಹಿಂಗ್ ಹೇಳ್ತಾ ಇದ್ರಲ್ಲ ಅಂತ ಹೇಳಿ ನೀವು ಕೇಳ್ಬೋದು. ಅದು ಸಹಜವಾಗಿ ಬರುವಂತಹ ಪ್ರಶ್ನೆ. ಬಟ್ ನಾನಂತೂ ಒಂದು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ, ಎಲ್ಲಿವರೆಗೂ ಬಿ ಆಫೀಸ್ ಇಂದಾಗಲಿ ಅಥವಾ ಡಿಡಿಪಿ ಆಫೀಸ್ ಇಂದಾಗಲಿ ಬಂದು ನಿಮ್ಮ ಸ್ಕೂಲ್ ಅನ್ನ ಮ್ಯಾಪಿಂಗ್ ಮಾಡುವುದಿಲ್ವೋ ಅಲ್ಲಿವರೆಗೂ ನಿಮ್ಮ ಸ್ಕೂಲ್ ವತಿಯಿಂದ ಪ್ರೋಸೆಸ್ ಮುಂದುವರಿಯೋದಿಲ್ಲ. ಯಾಕೆ ಅಂತ ನಾನೀಗ ರೀಸನ್ ಕೊಡ್ತೀನಿ, ನಾನು ಜೆನ್ಯೂನ್ ರೀಸನ್ ಕೊಡ್ತೀನಿ. ನಾನು ಯಾಕಂತ ಹೇಳಿದ್ರೆ ಈ ವರ್ಷ ಅಡ್ಮಿಷನ್ ಇಲ್ಲದೆ ಇರುವುದಕ್ಕಾಗಿ ತುಂಬಾ ಸ್ಕೂಲ್ಗಳು ಕ್ಲೋಸ್ ಆಗ್ತಾ ಇದಾವೆ. ಸೊ ಹಾಗಾಗಿ ಮೊದಲು ಬರ್ತಾರೆ, ಬಂದು ಅಡ್ಮಿಷನ್ ಅನ್ನ ಚೆಕ್ ಮಾಡ್ತಾರೆ. ಒಂದ್ ವೇಳೆ ಅಡ್ಮಿಷನ್ ನಿಮ್ದು 30 ಇತ್ತು ಅಂತ ಇಟ್ಕೊಳ್ರಿ, 30 ಇದ್ರೂ ಕೂಡ ಅವರು ವಿಸಿಟಿಗೆ ಬಂದಂತಹ ಸಂದರ್ಭದಲ್ಲಿ 25 ವಿದ್ಯಾರ್ಥಿಗಳು ಇರಲೇಬೇಕು. ಪ್ರತಿ ಕ್ಲಾಸ್ ಅಲ್ಲಿ 25 ವಿದ್ಯಾರ್ಥಿಗಳು, 8ನೇ ತರಗತಿಯಲ್ಲಿ 25, 9ನೇ ತರಗತಿಯಲ್ಲಿ 25, 10ನೇ ತರಗತಿಯಲ್ಲಿ 25, ಒಟ್ಟು 25ರಂತೆ 3 ತರಗತಿಯಲ್ಲಿ ವಿದ್ಯಾರ್ಥಿಗಳು ಹಾಜರಾತಿ ಇರಬೇಕು. ಇದನ್ನೆಲ್ಲಾ ನೋಡಿದಾದ್ಮೇಲೆ ಮ್ಯಾಪಿಂಗ್ ಮಾಡ್ತಾರೆ, ಆಮೇಲೆ ಅಪ್ಲೋಡ್ ಮಾಡ್ತಾರೆ. ಅದರ ನಂತರದಲ್ಲಿ ನಿಮಗೆ ಪೇಪರ್ ಕಾಲ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಪೇಪರ್ ಕಾಲ್ ಪ್ರೊಸೆಸ್ ಸ್ಟಾರ್ಟ್ ಆಗಲ್ಲ. ನೀವು ಎಷ್ಟೇ ಹರ್ಚ್ಕೊಂಡ್ರು ಎಷ್ಟೇ ಕಿರ್ಚ್ಕೊಂಡ್ರು ಕೂಡ ಅದು ಸಾಧ್ಯನೇ ಇಲ್ಲ. ಮೊದಲು ಅವ್ರು ಮುಂಚೆ ಸರ್ಕಾರಕ್ಕೇನು ಹೆಂಗಾದ್ರೂ ಮಾಡಿ ಸ್ಕೂಲ್ಗಳನ್ನ ಕ್ಲೋಸ್ ಮಾಡ್ಬೇಕು ಅನ್ನುವಂತಹ ಉದ್ದೇಶ ಇದೆ. ಈಗ ಆಲ್ರೆಡಿ KPSC ಸ್ಕೂಲ್ ತಂದಿದೆ, ಅದನ್ನ ಎಲ್ಲಾ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಸ್ಕೂಲ್ಗಳನ್ನ KPS ಸ್ಕೂಲ್ಗೆ ಮರ್ಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಡೆಡ್ ಸ್ಕೂಲ್ಗಳನ್ನು ಕೂಡ ಹಾಜರಾತಿ ಮತ್ತು ದಾಖಲಾತಿ ಇಲ್ಲದೆ ಇರೋ ಕಾರಣಕ್ಕಾಗಿ ಸ್ಕೂಲ್ಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಬಂದು ಅವ್ರು ಚೆಕ್ ಮಾಡ್ತಾರೆ, ಎಲ್ಲವನ್ನ ಕೂಡ ಚೆಕ್ ಮಾಡಿದಾದ್ಮೇಲೆ ಮ್ಯಾಪಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾರೆ. ಸೊ ಇದಾದ್ಮೇಲೆ ಪೇಪರ್ ಕಾಲ್. ಈಗ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಬಟ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಾನು ಇನ್ನೊಂದ್ಸಾರಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಜೆನ್ಯೂನ್ ಆಗಿದ್ರೆ ಮಾತ್ರ ಜಾಯಿನ್ ಆಗಿ ಆಮೇಲೆ ಕಾಲ್ ಮಾಡಿ. ಅನಾವಶ್ಯಕವಾಗಿ ಜಾಯಿನ್ ಆಗಿದ್ದೀನಿ ಅಂತ ಹೇಳಿ ಫ್ರಸ್ಟ್ರೇಷನ್ ಮಾಡ್ಕೊಂಡು ಏನೇನು ಮಾತಾಡೋದಾದ್ರೆ ದಯವಿಟ್ಟು ಜಾಯಿನ್ ಆಗಲೇಬೇಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ವಿಡಿಯೋ ನೋಡುವಾಗ ಈಕೋ ಸೌಂಡ್ ಜಾಸ್ತಿ ಕೇಳ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ರಿ. ಅನಿವಾರ್ಯವಾಗಿ ನಾನು ವಿಡಿಯೋ ಮಾಡುವಂತಹ ರೂಮು ಈಕೋ ಜಾಸ್ತಿ ಆಗ್ತಾ ಇದೆ. ಬಟ್ ಅದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ನಾಯ್ಸ್ ರೆಡ್ಯೂಸ್ ಇರತಕ್ಕಂತಹ ಆಪ್ಷನ್ ಅನ್ನ ಬಳಸಿರುವ ಮೈಕ್ ಅನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದ್ರ ಹೊರತಾಗಿಯೂ ಕೂಡ ಈಕೋ ಸೌಂಡ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇದಕ್ಕೊಂದು ಸೊಲ್ಯೂಷನ್ ಏನು ಅಂತ ಕೇಳಿದ್ರೆ, ವಿಡಿಯೋ ಅನ್ನ ನೋಡುವಾಗ ವಾಲ್ಯೂಮ್ ಅನ್ನ ನೀವು ಸ್ವಲ್ಪ ಕಡಿಮೆ ಇಟ್ಕೊಂಡು ನೋಡಿದ್ರೆ ವಿಡಿಯೋದ ಕ್ವಾಲಿಟಿನೂ ಕ್ಲಿಯರ್ ಆಗಿ ಕಾಣಿಸುತ್ತೆ, ಆಮೇಲೆ ವಾಯ್ಸು ಕೂಡ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕೇಳಿಸುತ್ತೆ. ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.